ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ನಮ್ಮನೆ ಮೋಲ್ಡ್ ಬಗ್ಗೆ ಪರಿಚಯ ಮಾಡೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನೀವು ನೋಡ್ತಾ ಇರೋದು ಫಿಲ್ಲರ್ ಸ್ಲ್ಯಾಬ್ ಕಾನ್ಸೆಪ್ಟಲ್ಲಿ ನಾವು ಮೋಲ್ಡ್ ಹಾಕಿರೋಂಥದ್ದು. ಈ ಕಾನ್ಸೆಪ್ಟಲ್ಲಿ ಮೋಲ್ಡ್ ಹಾಕೋದ್ರಿಂದ ಏನಪ್ಪ ಉಪಯೋಗ ಅಂದರೆ ಟೆಂಪ್ರೇಚರ್ನ ಇದು ಕಂಟ್ರೋಲ್ ಮಾಡುತ್ತೆ ಮತ್ತು ಆದಷ್ಟು ಕಾಂಕ್ರೀಟು ಮತ್ತು ಕಬ್ಬಿಣವನ್ನು ಕಡಿಮೆ ತಗೊಳುತ್ತೆ ಮೋಲ್ಡ್ಗೆ. ನನಗೆ ನಮ್ಮ ತುಮಕೂರಿನ ಇಶಾ ಮಡ್ ಬ್ಲಾಕ್ ಓನರ್ ಶಿವಪ್ರಸನ್ನ ಅವರು ಇದ್ರ ಬಗ್ಗೆ ಗೈಡ್ ಮಾಡಿದ್ರು. ಡಿಸೈನ್ ಎಲ್ಲ ನಂದೇ, ಬಟ್ ಇದನ್ನು ಯಾವ ಥರ ಹಾಕಬೇಕು, ಕಂಬಿಗಳು ಕಬ್ಬಿಣ ಹೆಂಗೆ ಹಾಕಬೇಕು ಅದು ನನಗೆ ಗೈಡ್ ಮಾಡಿದ್ರು. ಈಗ ಕಾಂಕ್ರೀಟ್ ಹಾಕುವಾಗ ನನಗೆ ತುಂಬ ಭಯ ಇತ್ತು, ಎಲ್ಲಿ ಮಡಿಕೆಗಳನ್ನೆಲ್ಲ ಹೊಡೆದು ಹಾಕ್ಬಿಡ್ತಾರೋ ಅಂತ. ಬಟ್ ನಮ್ಮ ಮೇಸ್ತ್ರಿಯವರು ತುಂಬ ಜಾಗರೂಕತೆಯಿಂದ ಮುಂದೆ ನಿಂತು ಕೆಲಸ ಮಾಡಿಸಿದ್ರು. ಮೋಲ್ಡೆಲ್ಲ ಆದಮೇಲೆ ಒಂದು ಕುತೂಹಲ ಇತ್ತು, ಯಾವ ಥರ ಫಿನಿಷಿಂಗ್ ಬರುತ್ತೆ, ಯಾವ ಥರ ಲುಕ್ ಬರುತ್ತೆ ಅಂತ. 20 ದಿನ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ. ಮೋಲ್ಡ್ ಈ ಥರ ಆಗಿದೆ. ಈಗ ಮೊನ್ನೆ ಬಿಚ್ಚಿದ್ರು, ಈ ರೀತಿ ಈಗ ಕಾಣಿಸ್ತಾ ಇದೆ. ಇನ್ನು ಕಂಪ್ಲೀಟಾಗಿ ರೆಡಿಯಾಗಬೇಕು. ಇದನ್ನು ಫಿನಿಷಿಂಗ್ ವರ್ಕ್ ಇದೆ. ಈ ರೀತಿ ಮಾಡೋದ್ರಿಂದ ಒಂದು ಬೆನಿಫಿಟ್ ಏನಂದರೆ ಒಳಗಡೆಯಿಂದ ನೋಡೋಕ್ಕೆ ತುಂಬ ಲುಕ್ಕಾಗಿ ಕಾಣುತ್ತೆ ಮತ್ತು POP ವರ್ಕ್ ಅವಶ್ಯಕತೆಯೂ ಇರೋದಿಲ್ಲ. ಮೊದಲೇ ಹೇಳಿದ ಥರ ಕಾಂಕ್ರೀಟು ಮತ್ತು ಕಬ್ಬಿಣ ಕಡಿಮೆ ತಗೊಳುತ್ತೆ. ಇದ್ರ ಜೊತೆಗೆ ಹೊರಗಿನ ಬಿಸಿಲಿನ ತಾಪನ ಕಡಿಮೆ ಮಾಡುತ್ತೆ. ಆದ್ದರಿಂದ ಈ ಫಿಲ್ಲರ್ ಸ್ಲ್ಯಾಬ್ಗೆ ನಾವು ಈಸಿಯಾಗಿ ಹೋಗ್ಬೋದು. ಇನ್ನು ಇದು ಫೈನಲ್ ಲುಕ್ಕು ಬಂದ ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಫೈನಲ್ ಫಿನಿಷಿಂಗ್ ಆದಮೇಲೆ ಇನ್ನೊಂದ್ಸಲ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಈಗ ನಿಮ್ಮೆಲ್ಲರ ಮಾಹಿತಿಗೋಸ್ಕರ ಈ ಫಿಲ್ಲರ್ ಸ್ಲ್ಯಾಬ್ ಕಾನ್ಸೆಪ್ಟ್ ಪರಿಚಯ ಮಾಡೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ.